ಒಂದು ಕಾಲದಲ್ಲಿ ಒಂದೂರಲ್ಲಿ ಒಂದು ಕೂಡು ಕುಟುಂಬವಿತ್ತು. ಆ ತಾಯಿಗೆ 7 ಜನ ಮಕ್ಕಳು, ಅದರಲ್ಲಿ 2 ಹೆಣ್ಣು ಮಕ್ಕಳು, 5 ಜನ ಗಂಡು ಮಕ್ಕಳು. 2 ಹೆಣ್ಣು ಮಕ್ಕಳಿಗೂ ಮದುವೆಯಾಗಿತ್ತು. ಹಾಗೆ ದೊಡ್ಡ ಮಗನಿಗೂ ಮದುವೆಯಾಯಿತು. ಆ ದಂಪತಿಗಳಿಗೆ ಹೆಣ್ಣು ಮಗು ಜನಿಸಿತು. ಕ್ರಮೇಣ 2ನೇ ಮಗನಿಗೂ ಮದುವೆಯಾಯಿತು. ಆ ದಂಪತಿಗಳಿಗೂ ಹೆಣ್ಣು ಮಗು ಜನಿಸಿತು. ಹಾಗೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಅಷ್ಟರಲ್ಲಿ ಆ ಕುಟುಂಬಕ್ಕೆ ಆಘಾತಕರ ಘಟನೆ ನಡೆದೇ ಹೋಯಿತು. ಅಪಘಾತದಲ್ಲಿ ದೊಡ್ಡ ಮಗ ತೀರಿ ಹೋದ. ಆ ತಾಯಿಗೆ ಬರಸಿಡಿಲು ಬಡಿದಂತಾಯಿತು. ಆ ನೋವಲ್ಲಿ ದಿನಗಳು ಕಳೆದವು. ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿತ್ತು. ದಿನ ಕಳೆದಂತೆ ಆ ಕುಟುಂಬದಲ್ಲಿ ಹಲವಾರು ಬದಲಾವಣೆಗಳಾದವು. ಎಲ್ಲರೂ ಬೇರೆ ಬೇರೆಯಾದರು. ಇಲ್ಲಿಂದ ಆ ಹೆಣ್ಣಿನ ನೋವಿನ ಕತೆ ಆರಂಭ. ತಂದೆ ತಾಯಿ ಇಲ್ಲದ ತಬ್ಬಲಿಯನ್ನು ತಾಯಿಯು ಅನಾಥಾಶ್ರಮಕ್ಕೆ ಸೇರಿಸುತ್ತಾರೆ. ಆ ಮಗುವಿನ ಬಾಲ್ಯ ದಿನಗಳು ಆ ಅನಾಥಾಶ್ರಮದಲ್ಲೇ ಕಳೆದು ಹೋಗುತ್ತವೆ. ಆಶ್ರಮದಲ್ಲಿಯೂ ಒಂದು ದಿನವಾದರೂ ತಾಯಿ ನೋಡಲಿಕ್ಕೆ ಬರಲಿಲ್ಲ. ಆದರೆ ಆ ಮಗುವಿನ ಅಜ್ಜ ವಾರಕ್ಕೊಮ್ಮೆ ಬಂದು ಹೋಗುತ್ತಿದ್ದರು. ಇಲ್ಲಿ ತಾಯಿಯ ವರ್ತನೆಯೂ ತುಂಬನೇ ಬದಲಾಗಿತ್ತು. ಒಂದು ಮಗುವನ್ನು ಅನಾಥಾಶ್ರಮಕ್ಕೆ ಸೇರಿಸಿ ಆ ತಾಯಿ ಪರದೇಶಕ್ಕೆ ಹೋಗಿದ್ದಳು. ಆ ಹೆಣ್ಣು ಮಗು ಯವನಾವಸ್ಥೆಗೆ ಬರುವಾಗಲೂ ತಾಯಿಯ ಪ್ರೀತಿ ವಾತ್ಸಲ್ಯ ಸಿಗಲೇ ಇಲ್ಲ. ಒಟ್ಟಾರೆ ಆ ಹೆಣ್ಣು ಮಗು ತಾಯಿಯ ಪ್ರೀತಿ ಇಲ್ಲದೆ ಬೆಳೆದು ದೊಡ್ಡವಳಾದಳು. ಮೊದಲೇ ಆ ತಾಯಿಗೆ ಹೆಣ್ಣು ಮಗುವೆಂದರೆ ಅಷ್ಟಕ್ಕಷ್ಟೇ. ಹಾಗೆ ಮಗಳ ಮೇಲೆ ಅಸಡ್ಡೆ ನಿರ್ಲಕ್ಷ್ಯತನ ತೋರಿಸುತ್ತಿದ್ದರು. ಕುಟುಂಬದವರು ಕೂಡ ಅವಳಿಗೆ ಪ್ರೀತಿ ವಾತ್ಸಲ್ಯ ತೋರಿಸಲಿಲ್ಲ. ಯಾಕೆ ಹೇಳಿದರೆ ಮಗಳ ಮೇಲೆ ತಾಯಿಗೇ ಪ್ರೀತಿ ಇಲ್ಲ, ಮತ್ತೆ ನಾವ್ಯಾಕೆ ಪ್ರೀತಿ ತೋರಿಸಬೇಕು? ಹಾಗೆಯೇ ಹೆಣ್ಣು ಮಗು ಅನಾಥವಾಗಿ, ಅಂದರೆ ತಂದೆನೂ ಇಲ್ಲ ತಾಯಿಯೂ ಇದ್ದರೂ ಇಲ್ಲದ ಹಾಗೆ ಅನಾಥಳಾಗಿ ಬೆಳೆದಳು. ತಾಯಿ ತನ್ನ ಜವಾಬ್ದಾರಿಯನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಆ ಹೆಣ್ಣಿಗೆ ಮದುವೆ ಎಂದರೇನು ಎಂಬ ಪದದ ಅರ್ಥ ಗೊತ್ತಿಲ್ಲದ ವಯಸ್ಸಿನಲ್ಲಿ, ಅಂದರೆ 19ನೇ ವಯಸ್ಸಿನಲ್ಲಿ ಮದುವೆ ಮಾಡಿದರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.